ತುಮಕೂರಿನಲ್ಲಿ ಹೆಚ್ಚಾಗ್ತಾ ಇವೆ ಬೀದಿ ನಾಯಿ ಕಡಿತ ಪ್ರಕರಣಗಳು. ಒಂದು ವಾರ್ಡ್ ಎರಡು ವಾರ್ಡ್ ಅಂತ ಸಮಸ್ಯೆ ಅಲ್ಲ, ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತು ಇದೇ ಮಹಿಳೆಯರು ಬಂದು ಒಂದು ಮನವಿ ಕೊಡೋಕೆ ಹೋಗ್ತಾರೆ ಅಂದರೆ ಅವರ ಮನವಿ ಸ್ವೀಕರಿಸದೆ ಅವರು ಟಪಾಲಲ್ಲಿ ಕೊಡೋದು ಪರಿಸ್ಥಿತಿ ಬಂದಿದೆ ಇವತ್ತು. ನಾಯಿ ಕಾಟ ತಪ್ಪಿಸುವಂತೆ ಸಾರ್ವಜನಿಕರಿಂದ ಪ್ರೊಟೆಸ್ಟ್. ಈಗ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಮಕ್ಕಳು, ಯಾವ ಥರ ಮಾಡಬೇಕು? ಅವ್ರು ಮಗಳಿಗೆ ಕಳಿಸಿದಾಗ ನಾಯಿಗಳು ಕಚ್ಬಿಟ್ರೆ ಅವ್ರು ಏನು ಮಾಡಬೇಕು? ಮೊನ್ನೆ ಹೊಸದಾಗಿ ಫ್ರೆಶ್ ಆಗಿ ಆಗಿರೋದು ಇದು ಕೇಸ್ಗಳು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗವೆ. ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ. ಇವರು ಮಹಾನಗರ ಪಾಲಿಕೆಯಿಂದ ಪ್ರತಿ ವರ್ಷ ಯಾರಿಗೋ ಒಬ್ರು ಕಾಂಟ್ರಾಕ್ಟರ್ ಕೊಡ್ತಾರೆ, ನಾಯಿ ಹಿಡಿತಾರೆ, ಇಂಜೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ನಾಯಿ ಹಿಡಿಯೋದು 1,000 ಆದರೆ ಇಲ್ಲಿ ಬಿಲ್ ಮಾಡೋದು 3,000 4,000 ಬಿಲ್ ಮಾಡ್ತಾರೆ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಭಾಳ ವರ್ಷದಿಂದ ಅಧಿಕಾರಿಗಳ ದರ್ಪ ಸಿಕ್ಕಾಬಿಟ್ಟೆ ಜೋರಾಗಿದೆ. ಗೃಹ ಸಚಿವರು ಅಷ್ಟೇ ಸರ್, ಅವರು ನೋಡಿ ಬರೀ ಕಾರಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟೇ. ಅವ್ರಿಗೆ ಸಾರ್ವಜನಿಕರ ಅಹವಾಲು ಕೇಳ್ಕೊಳ್ಳೋ ಪರಿಸ್ಥಿತಿ ಅವ್ರು ಇಲ್ಲ. ಎಸ್ ವೀಕ್ಷಕರ, ತುಮಕೂರಿನಲ್ಲಿ ಬೀದಿ ನಾಯಿಗಳ ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರಸ್ತೆಯಲ್ಲಿ ಓಡಾಡುವ ವೃದ್ಧರು, ಮಕ್ಕಳು ಜನರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇವೆ. ನಾಯಿಗಳ ಕಾಟಕ್ಕೆ ತುಮಕೂರು ಜನರು ಭಯಭೀತರಾಗಿದ್ದಾರೆ. ಬೀದಿ ನಾಯಿಗಳ ಹಾವಳಿ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ತೋರ್ತಿದ್ದಾರೆ. ಇತ್ತ ಅಧಿಕಾರಿಗಳ ಸೋಂಬೇರಿತನಕ್ಕೆ ಬೇಸತ್ತಿದ್ದ ಜನರು ಪಾಲಿಕೆಯ ಮುಂದೆ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಮನವಿಯನ್ನ ಸಲ್ಲಿಸಿ ಮಾತನಾಡಿದ ಸಾರ್ವಜನಿಕರು, ನಾಯಿಗಳಿಂದ ನಮಗೆ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ತುಂಬಾ ಭಯ ಆಗ್ತಾ ಇದೆ. ಮಕ್ಕಳು ಮನೆಯಿಂದಾಚೆ ಬಂದ್ರೆ ಸಾಕು ನಾಯಿಗಳು ಕಚ್ಚುತ್ತಾ ಇದ್ದಾವೆ. ಇದರಿಂದ ರೇಬಿಸ್ ರೋಗ ಹರಡುವ ಭೀತಿ ಕೂಡ ಹೆಚ್ಚಾಗಿದೆ. ಆದ್ರಿಂದ ಮಹಾನಗರ ಪಾಲಿಕೆ ಅವರಿಗೆ ನಾಯಿಗಳನ್ನ ಹಿಡಿಯುವಂತೆ ಮನವಿಯನ್ನ ಮಾಡಿದ್ರು ಕೂಡ ಯಾರು ಕ್ಯಾರಿ ಅಂತ ಇಲ್ಲ. ಕೋರ್ಟ್ ಆರ್ಡರ್ ಇದೆ, ನಾಯಿ ಹಿಡಿಯೋದಕ್ಕಾಗಲ್ಲ ಎಂದು ಬೇಜವಾಬ್ದಾರಿ ಉತ್ತರವನ್ನ ಕೊಡ್ತಿದ್ದಾರೆ ಎಂದು ಮಹಿಳೆಯೊಬ್ಬರು ಆಕ್ರೋಶವನ್ನ ಹೊರಹಾಕಿದ್ರು. ನಾಯಿಗಳು ಕಚ್ಚಿದ ತಕ್ಷಣ ರೋಬಿಸ್ ಕಾಯಿಲೆ ಬರುತ್ತೆ. ಅದು ಸೀನಿಯರ್ ಸಿಟಿಸನ್ ಮಕ್ಕಳಿಗೆ ಎಲ್ಲರಿಗೂ ಹಿಡಿತೈತೆ. ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕೋರ್ಟಿಂದ ಆರ್ಡರ್ ಆಗೈತೆ, ನಾವು ಹಿಡಿಬಾರ್ದು, ನಾವು ಅದಕ್ಕೇನು ಮಾಡಂಗಿಲ್ಲ, ನಮಗೇನೆ ಕೇಸ್ ಮಾಡ್ತಾರೆ, ಆ ಥರ ಹೇಳ್ತಾವ್ರೆ. ಈಗ ನಾಯಿಗಳಿಗೆ ಹಿಡಿದಿಬಾರ್ದು, ಪಶುಪಾಲನೆ ಮಾಡಬೇಕು ಅಂದರೆ ಅದು ನಾಯಿಗಳು ಹುಚ್ಚಾದರೆ ಯಾರಿಗೂ ಬಿಡಲ್ಲ. ಆ ಮನೆ ಇದು ನೋಡಿದಾಗ ಇವ್ರಿಗೆ ಪೊಲೀಸವ್ರಿಗೂ ಕಡ್ದುಬಿಡ್ತು, ಮತ್ತು ಮಕ್ಳಿಗೂ ಕಡ್ದೈತೆ. ಸೀನಿಯರ್ ಸಿಟಿಸನ್ನು ಹೋಗಿ ಶಾಲೆಗೆ ಬಿಟ್ಟು ಬರ್ಬೇಕಾದ್ರೂ ಕಡ್ದೈತೆ. ಏನು ಮಾಡಬೇಕು ನಾಯಿಗಳಿಗೆ? ಅದೇನು ಸಾಕು ಪ್ರಾಣಿನಾ? ಆ ಸಾಕು ಪ್ರಾಣಿ ಇದ್ದರೆ ಮನೇಲಿ ಸಾಕ್ಕೊಬೋದು. ಅದು ಬೀದಿ ನಾಯಿಗಳು ಬಂದ ತಕ್ಷಣ ಯಾವಾಗ ಯಕ್ಕ ಕಡಿಯುತ್ತೋ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾಯಿಗಳಿಗೆ ಎಲ್ಲಿ ಹಿಡ್ದಾಗಬೇಕು ಅಲ್ಲಿ ಹಿಡಿಬೇಕು. ಅದು ಆಪ್ರೇಷನ್ ಮಾಡಿದ ತಕ್ಷಣ ಅದು ಕಡಿಯಲ್ಲ ಅಂತ ಏನಿಲ್ಲ, ಕಡಿತಾವಂತೆ. ಅದಕ್ಕೆ ರೋಗ ಬರುತ್ತೆ, ರೋಬಿಸ್ ರೋಗ ಬರುತ್ತೆ. ಅದರಿಂದ ನಳ್ತಾ ಇರ್ತಾರೆ ಜನ, ಮಕ್ಕಳು ನಡ್ತಾ ಇರ್ತಾರೆ, ಪೂರ್ತಿ ಪ್ರಪಂಚದಲ್ಲೂ ನಳ್ತಾವ್ರೆ. ದಯವಿಟ್ಟು ಅದು ಕಾನೂನು ತೆಗಿಬೇಕು, ಹೈಕೋರ್ಟ್ ತೆಗೆದುಬಿಟ್ಟು ಜನಗಳಿಗೆ ಸಹಾಯ ಮಾಡಬೇಕು. ಪ್ರಜಾಶಕ್ತಿ ಇರೋದೇ ಅದಕ್ಕೋಸ್ಕರ. ಪ್ರಜೆಗಳಿಗೆ ತುಂಬ ಸಹಾಯ ಆಗುತ್ತೆ. ರೋಬಿಸ್ ರೋಗ ತುಂಬ ಅಳ್ತಾ ಇದೆ, ಇಲ್ಲೇ ಅಲ್ಲ ಪೂರ್ತಿ ಪ್ರಪಂಚದಲ್ಲೇ ಅಳ್ತಾ ಇದೆ. ಎಲ್ಲ ಮಕ್ಕಳಿಗೆ, ದೊಡ್ಡವ್ರಿಗೆ, ಸೀನಿಯರ್ ಸಿಟಿಸನ್ಗೆ ಎಲ್ಲರಿಗೂ ಉಪಯೋಗ ಆಗಬೇಕು ಅಂದರೆ ತುಂಬ ತೊಂದರೆ ಆಗ್ತಾ ಇದೆ. ಮಕ್ಕಳು 20 ಜನಕ್ಕೆ ಅಲ್ಲಿ ಕಳೆದೈತೆ. ಶ್ರಾಗೆಟ್ ರೌಂಡಲ್ಲೂ 10-15 ಜನಕ್ಕೆ ಕಳೆದೈತೆ. ಹೋಗ್ಬೇಕಾದ್ರೆ ಗಾಡಿಗಳಲ್ಲಿ ಹೋಗ್ಬೇಕಾದ್ರೂ ಹಿಂಗಡಿಂದ ಅದು ಇದು ಮಾಡ್ತಾ ಇದೆ. ಅವ್ರ ಅಧಿಕಾರಿಗಳು ನಾವು ಮಾಡ್ತಾ ಇದ್ದೀವಮ್ಮ, ನಾವು ಹಿಡಿಯಂಗಿಲ್ಲ, ಅದಕ್ಕೆ ಆಪ್ರೇಷನ್ ಮಾಡೋದು ಮೂಮೆಂಟ್ ಕೊಟ್ಟವ್ರೆ ಅಷ್ಟೇ, ಇನ್ನೇನು ಅಂತ ಹೇಳಿಲ್ಲ. ಅವರು ಕೋರ್ಟಿನ ಮೂಮೆಂಟ್ ಹೇಳ್ತಾವ್ರೆ. ಕೋರ್ಟ್ ನಮಗೆ ಪ್ರೆಸರ್ ಇದೆ, ನಾವೇನು ಹಿಡಿದು ಎಲ್ಲೂ ಹಾಕಂಗಿಲ್ಲ, ಈ ಸ್ಥಳದಿಂದ ಬೇರೆ ಸ್ಥಳಕ್ಕೂ ನಾವು ಕಳ್ಸಂಗಿಲ್ಲ, ಅದು ಯಾವ ಸ್ಥಳದಿಂದ ಹಿಡಿದು ಆಪ್ರೇಷನ್ ಮಾಡಿ ಅದೇ ಸ್ಥಳದಲ್ಲೇ ಇಕ್ಬೇಕು ಅಂತ ಅವ್ರು ಹೇಳ್ತಾವ್ರೆ. ನನ್ನ ಹೆಸರು ಮೆಹರುನ್ನಿಸಾ, ಶಿರಾಗೆಟ್ಟು. ಇನ್ನು ಮತ್ತಿಬ್ಬರು ಮಾತನಾಡಿ, ಪಾಲಿಕೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನಾಯಿಗಳಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ಆದರೆ ಅಧಿಕಾರಿಗಳಿಗೆ ನಾಯಿ ಕಾಟ ಹೆಚ್ಚಾಗಿದೆ ಎಂದು ಮನವಿಯನ್ನ ನೀಡೋಕ್ ಹೋದ್ರೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಬೇಜವಾಬ್ದಾರಿ ಉತ್ತರವನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ತುಮಕೂರಿಗರಿಗೆ ನಾಯಿ ಕಾಟ ತಪ್ಪಿಸಬೇಕು ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಸಮಸ್ಯೆ ಏನಂತ ಹೇಳಿದ್ರೆ, ಇಡೀ ತುಮಕೂರು ನಗರದಲ್ಲಿ ಇದು ಒಂದು ವಾರ್ಡ್ ಎರಡು ವಾರ್ಡ್ ಅಂತ ಸಮಸ್ಯೆ ಅಲ್ಲ, ಇಡೀ ನಗರದಲ್ಲಿ
ಇವತ್ತು ಏನಾಗ್ತಾಯಿದೆ ಅಂತ ಹೇಳಿದ್ರೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಇದು ಸಂಬಂಧಪಟ್ಟಂಗೆ ಭಾಳಷ್ಟು ಕೇಸ್ಗಳು ಮುಂದೆ ಬಂದವೆ. ಎಷ್ಟೋ ಮಕ್ಕಳಿಗೆ ನಾಯಿ ಕಚ್ಚಿದೆ ಅಂತ ಹೇಳಿ ಜಿಲ್ಲಾ ಆಸ್ಪತ್ರೆಯಲ್ಲಿ ತಗೊಂಬಂದು ನೋಂದಣಿ ಮಾಡಿಸಿರೋದಾಗಲಿ, ಚಿಕಿತ್ಸೆ ಪಡೆಯೋದಾಗಲಿ, ಇದರ ಸಂಬಂಧಪಟ್ಟಂಗೆ ಮಾಧ್ಯಮದಲ್ಲಿ ಸಹ ಸುದ್ದಿಗೋಷ್ಠಿ ಮಾಡಿ ಆಗಲಿ ಅಥವಾ ಹೋರಾಟ ಮಾಡಿ ಸಹ ಇದೆಲ್ಲ ಇದು ಮಾಡಿದಾಗ ಅದ್ರ ಬಗ್ಗೆ ಅಧಿಕಾರಿಗಳು ಸ್ವಲ್ಪ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ ಅದು ಕಾಣ್ತಾ ಇದೆ. ಇವತ್ತು ಇದೇ ಮಹಿಳೆಯರು ಬಂದು ಒಂದು ಮನವಿ ಕೊಡೋಕ್ಕೆ ಹೋಗ್ತಾರೆ ಅಂದರೆ ಅವರ ಮನವಿ ಸ್ವೀಕರಿಸದೆ ಅವರು ಟಪಾಲಲ್ಲಿ ಕೊಡೋದು ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ಸರ್ಕಾರ ಇಟ್ಕೊಂಡು ಈ ಥರ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಈ ಥರ ಬೇಜವಾಬ್ದಾರಿ ಆನ್ಸರ್ ಏನು ಮಾಡ್ತಾರಲ್ಲ ಅಧಿಕಾರಿಗಳು, ಇಂಥವ್ರ ಮೇಲೆ ಮೊಟ್ಟ ಮೊದಲಾಗಿ ಕ್ರಮ ಜರುಗಿಸಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿ ನಮ್ಮ ಪರಮೇಶ್ವರ್ ಸಾಹೇಬರು ಅವ್ರ ಜಿಲ್ಲೆಯಲ್ಲಿ ಈ ಥರ ಯಾವುದೇ ಕಾರಣಕ್ಕೂ ಆಗಲ್ಲ, ಯಾರೋ ಈ ಥರ ಒಂದು ಸಮಸ್ಯೆ ಈ ಥರ ಮಾಡಿದ್ದಾರೆ, ಹುಟ್ಟಿಸಿದ್ದಾರೆ ಅಂಥ ಅಧಿಕಾರಿಗಳ ಮೇಲೆ ತಕ್ಷಣ ಕ್ರಮವನ್ನು ಆಗುತ್ತೆ ಅಂತ ಹೇಳಿ ನಾವೊಂದು ಇದು ಮಾಡ್ತೀವಿ. ಎರಡನೇದು ಏನಂದರೆ, ಈ ನಾಯಿಗಳು ಏನು ಸಮಸ್ಯೆ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಆದೇಶದ ಪ್ರಕಾರ ನೀವು ಅದನ್ನು ಜಾರಿಗೆ ತೊಗೊಂಬರ್ರಿ. ಜಾರಿಗೆ ತೊಗೊಂಬಂದು ಅದನ್ನು ಸರಿಪಡಿಸಿ. ಈಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಾಲೆಗೆ ಹೋಗೋ ಮಕ್ಕಳಿಗೆ ಎಲ್ಲರ ಹತ್ರನೂ ಈಗ ಬಸ್ಸಲ್ಲಿ ಕಳ್ಸೋಕ್ಕಾಗಲಿ ಬೇರೆ ಆಗಲಿ ಫೆಸಿಲಿಟಿ ಇರೋಲ್ಲ. ಈಗ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಮಕ್ಕಳು, ಯಾವ ಥರ ಮಾಡಬೇಕು? ಅವ್ರು ಮಕ್ಕಳು ಕಳಿಸಿದಾಗ ನಾಯಿಗಳು ಕಚ್ಚಿಬಿಟ್ರೆ ಅವ್ರು ಏನು ಮಾಡಬೇಕು ನೋಡಿ? ಅಂಥ ಸ್ಥಿತಿಯಲ್ಲಿ ಮೊನ್ನೆ ಹೊಸದಾಗಿ ಫ್ರೆಶ್ ಆಗಿ ಆಗಿರೋದು ಇದು ಕೇಸ್ಗಳು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗವೆ. ಇಂಥ ಸಮಸ್ಯೆಯಲ್ಲಿ ಪೇರೆಂಟ್ಸ್ ಯಾವ ಥರ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು, ಬೇರೆ ಎಲ್ಲಾದರೂ ಅಂಗಡಿ ಸಾಮಾನು ತೊಗೊಂಬರಕ್ಕೆ ಹೋಗಬೇಕಂದ್ರೆ ಯಾವ ಥರ ಹೋಗಬೇಕು, ಮತ್ತು ಹೊಸ ಜನ ಯಾರಾದರೂ ಬೀದಿ ಒಳಗೆ ಬಂದ ತಕ್ಷಣವೇ ಆ ನಾಯಿಗಳು ಅವ್ರ ಮೇಲೆ ಒಂದೇ ಸಮ ಅಟ್ಯಾಕ್ ಆಗ್ತಾರೆ, ಮನೆಗೆ ನೆಂಟರುಗಳು ಬರೋಂಗಿಲ್ಲ. ಈ ಥರ ಸಮಸ್ಯೆಗಳು ಇದಂತ ಹೇಳಿ ಇವರೆಲ್ಲ ಬಂದಿದ್ದಾರಲ್ಲ, ಅದಕ್ಕೆ ಸರಿಯಾದ ರೀತಿಯಿಂದ ಸ್ಪಂದಿಸಬೇಕಾಗುತ್ತೆ ಅಧಿಕಾರಿಗಳು. ಇಷ್ಟು ಅವ್ರಿಗೆ ಪಶುಪಾಲನಾ ಇಲಾಖೆಯಿಂದ ಎಷ್ಟು ನಾಯಿಗಳು ಇದ್ದಾವೆ ಅಂತ ಜನಸಂಖ್ಯೆ ಆಧಾರದ ಮೇಲೆ ಇವರು ಆಪ್ರೇಷನ್ ತೆಗಿಯೋಕ್ಕೆ ಅದನ್ನು ಟೆಂಡರ್ ಮಾಡಬೇಕು. ಅದು ಇವರು ಬೇಕಾಬಿಟ್ಟಿಯಾಗಿ ಮಾಡ್ತಾರೆ. ಯಾರೋ ಒಬ್ರಿಗೆ ಉತ್ಸಾಹ ಮಾಡೋದಕ್ಕೋಸ್ಕರ, ಯಾರಿಗೋ ಒಬ್ರಿಗೆ ಲಾಭ ಮಾಡೋದಕ್ಕೋಸ್ಕರ ಇವರು ಸುಮ್ಮನೆ ಒಂದು ಫಿಗರ್ ಆಗಿ ಒಂದು ತೋರಿಸ್ಬಿಡ್ತಾರೆ, 500 ಅಂಗಡಿಗೆ 1000 ನಾಯಿಗಳಿಗೆ ಮಾಡಿದ್ವಿ ಅಂತ. ಆ ನಾಯಿಗಳು ಕಚ್ಚಲ್ಲ ಅಂತ ಇವ್ರಿಗೆ ಕೇಳಿದಾಗ ಪಾಪ ಇವರು ಲೇಡೀಸ್ ಎಲ್ಲ ಕೇಳ್ತಿದ್ರು. ಆ ಅಧಿಕಾರಿ ಯಾವ ಥರ ಭರಾಟೆಯಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು ಅಂದರೆ ಅವ್ರಿಗೆ ಸಾರ್ವಜನಿಕರ ಹತ್ರ ಮಾತಾಡೋಕ್ಕೆ ಮನಸ್ಥಿತಿನೇ ಇಲ್ಲ ಅವ್ರಿಗೆ. ಹೋಗ್ರಿ, ಆಗ್ರಿ, ಕಸ ನೀವು ಸಂಗ್ರಹ ಮಾಡೋದು ನಿಮ್ಮ ಜವಾಬ್ದಾರಿ, ನೀವು ಮಾಡಬೇಕು. ಅವ್ರು ಯಾರು ಮಾಡಿಲ್ಲ ಅವ್ರಿಗೆ ಹೇಳ್ಬೇಕು. ಅದನ್ನು ಬಿಟ್ಬಿಟ್ಟು ನೀವು ಹೆಂಗಸ್ರ ಹತ್ರ ಬಂದ್ಬಿಟ್ಟು ನೀವು ರೋಪ್ದಾರಿ ಮಾಡ್ತೀರಲ್ಲ, ನೀವು ಬೇರೆಯವ್ರ ಹತ್ರ ಯಾಕೆ ನೀವು ತಮ್ಮ ದರ್ಪವನ್ನು ತೋರಿಸಲ್ಲ? ನೀವು ಒಬ್ಬ ಆರೋಗ್ಯಾಧಿಕಾರಿಯಾಗಿ, ನೀವು ಆ ಪಾಲಿಕೆ ಆರೋಗ್ಯಾಧಿಕಾರಿಯಾಗಿ, ನೀವು ಆರೋಗ್ಯಾಧಿಕಾರಿ ವ್ಯವಸ್ಥೆ ನೀವು ಮಾಡ್ಕೊಬೇಕು. ಅದನ್ನು ಬಿಟ್ಬಿಟ್ಟು ಕಂಪ್ಲೇಂಟ್ ಬಂದವ್ರ ಮೇಲೆ ನೀವು ರೇಗಿ ನಾನು ಮಾಡಲ್ಲ, ಅದೇನು ಮಾಡ್ತೀನಿ ಅನ್ನೋದು ಅದೊಂದು ದರ್ಪ. ಆ ಅಧಿಕಾರಿನ ತಕ್ಷಣವೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಮತ್ತು ಎರಡನೇದು, ಈಗೇನು ನಾಯಿಗಳು ಏನಿದೆ, ಸುಪ್ರೀಂ ಕೋರ್ಟು ಆದೇಶ ತೋರಿಸ್ತದೆ. ಸುಪ್ರೀಂ ಕೋರ್ಟಲ್ಲಿ ಆದೇಶ ಏನಿದೆ ಅಂದರೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಆದೇಶ ಏನಾಗಿದೆ ಅಂದರೆ, ನೀವು ನಾಯಿಗಳನ್ನು ಬೇರೆ ಸ್ಥಳದಲ್ಲಿ ನೀವು ಏನು ದನಕರಗಳನ್ನು ಸಾಕ್ತೀರ ಆ ಥರ ಸಾಕ್ಬಿಟ್ಟು ಒಂದು ಅವ್ರು ಗೋಡನ್ ಮಾಡಿ ನೀವು ಸಾಕಬೇಕು ಅಂತಿದೆ. ಬೀದಿ ನಾಯಿಗಳಿಗೆ, ಬೇರೆ ನಾಯಿಗೆ ಸಾಕು ನಾಯಿಗಳಿರೋ ಅವ್ರು ಯಾರು ಕಚ್ತಾರೋ ಅವ್ರಿಗೆ ಪನಿಷ್ಮೆಂಟ್ ಮಾಡಬೇಕು ಅಂತಿದೆ. ಆಮೇಲೆ ಯಾವ ನಾಯಿ ಕಚ್ಚುತ್ತದೆ ಆ ಸಾರ್ವಜನಿಕರಾಗಿ ಅವನಿಗೆ ದುಡ್ಡನ್ನು ಕೊಡಬೇಕಾಗುತ್ತೆ. ಇಲ್ಲೂ ಅದೊಂಥರ ಬೇಜವಾಬ್ದಾರಿ ಥರ ಅದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಿದೆ. ಇದು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಭಾಳ ವರ್ಷದಿಂದ ಇಲ್ಲಿ ಏನಾಗಿದೆ, ಅಧಿಕಾರಿಗಳ ದರ್ಪ ಸಿಕ್ಕಾಬಿಟ್ಟೆ ಜೋರಾಗಿದೆ. ಯಾವುದೇ ವಿಷಯದಲ್ಲಾಗಲಿ ದರ್ಪ ಅನ್ನೋದು ಸಾರ್ವಜನಿಕರಿಗೆ ಮಾತ್ರ, ಅದೇ ಅವ್ರಿಗಿಲ್ಲ, ಲಾಭ ಬರುವಂಥ ವಿಷಯದಲ್ಲಿ ಯಾವುದೂ ದರ್ಪ ತೋರಿಸಲ್ಲ. ಆದ್ದರಿಂದ ತುಮಕೂರು ನಗರ ಶಾಸಕರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ವಿನಮ್ರವಾಗಿ ಕೇಳ್ಕೊಳ್ಳೋದೇನೆ, ಈ ನಾಯಿಗಳ ಕಾಟದಿಂದ ಸಾರ್ವಜನಿಕರಿಗೆ ನೀವು ತಪ್ಪಿಸ್ಬೇಕು ಅಂತ ನಾನು ನಿಮಗೆ ಕಂತ ಕೇಳ್ಕೊತಾ ಇದ್ದೀನಿ. ಸರ್, ಗೃಹ ಸಚಿವರು ಅಷ್ಟೇ ಸರ್, ಅವರು ನೋಡಿ ಬರೀ ಕಾರಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟೇ. ಅವ್ರಿಗೆ ಸಾರ್ವಜನಿಕರ ಅಹವಾಲು ಕೇಳ್ಕೊಳ್ಳೋ ಪರಿಸ್ಥಿತಿ ಅವ್ರು ಇಲ್ಲ. ಬರೀ ಅವ್ರಿಗೆ ಏನಂದರೆ ಪ್ರೋಗ್ರಾಮ್ ಬರೋದು, ಅಟೆಂಡ್ ಮಾಡೋದು, ಅಲ್ಲೂ ಒಂದು 5 ನಿಮಿಷ ಇರೋದು, ಅಷ್ಟೇ ಹೋಗೋದು ಅಷ್ಟೇ. ಜನರೇ ಅವ್ರು ಬಂದು ಅಹವಾಲು ಕೇಳಬೇಕು. ಸಾರ್ವಜನಿಕರ ಅಹವಾಲು ಏನೇನಿದೆ ಅಂತ ಪ್ರತಿ ವಾರಕ್ಕೂ ಒಂದು ಸತಿ ಬಂದು ಕೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಇವ್ರು ಬರೋ ಚಿನ್ನ ಸ್ಪೂನಲ್ಲಿ ಊಟ ಮಾಡ್ಕೊಂಡು ಹೋದವ್ರಿಗೆ ಸಾರ್ವಜನಿಕ ಸಮಸ್ಯೆ ಬಗೆಹರಿಯಲ್ಲ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಒಟ್ನಲ್ಲಿ ತುಮಕೂರಿನಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿದ್ರೂ ಅಧಿಕಾರಿಗಳು ಮಾತ್ರ ಸುಮ್ಮನೆ ಕೂತಿರೋದು ಮಾತ್ರ ಬೇಸರದ ಸಂಗತಿಯಾಗಿದೆ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರಿಗೆ ಬೀದಿ ನಾಯಿಗಳಿಂದ ಉಂಟಾಗ್ತಾ ಇರುವ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.